ಏನ ಇರಾವು ಅವನ ಫೋನ್ ಮಾಡಿ ಕಚ್ಕಿ ಚೂಡ ನಾಯಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಗೈಸ್, ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಯೂಟ್ಯೂಬಲ್ಲಿ ಪೇಮೆಂಟ್ ಬತ್ತಾ ಅಂತ. ಯಾವ ಪೇಮೆಂಟು ಬಂದಿಲ್ಲ. ಪೇಮೆಂಟ್ ಬಂದಾಗ ನಾನೇ ಹೇಳ್ತೀನಿ ಬತ್ತು, ಯೂಟ್ಯೂಬಲ್ಲಿ ಮೊದಲನೇ ಪೇಮೆಂಟ್ ಎಷ್ಟು ಬತ್ತು ಅಂತ ಒಂದು ವೀಡಿಯೋನ ಮಾಡಾಕ್ತೀನಿ. ಇಷ್ಟು ಬೇಗನೆ ಬರೋಲ್ಲ, ನನ್ನ ವೀಡಿಯೋಗಳು ವ್ಯೂಸು ಹೋಯ್ತಾಯಿಲ್ಲ. ಅದರಿಂದ ವ್ಯೂಸು ಜಾಸ್ತಿ ಹೋದರೆ ಬೇಗ ಬರ್ಬೋದೇನೋ, ಬಟ್ ನನ್ನ ವ್ಯೂಸ್ ಹೋಯ್ತಿಲ್ಲ. ಬರೀ 1,000, 2,000, 3,000. ಮೊದಲನೇ ವೀಡಿಯೋ ಒಂದೇನೋ ಚೆನ್ನಾಗಿ ಹೋಯ್ತು, ಅದಾದಮೇಲೆ ಯಾವ ವ್ಯೂಸ್ ಹೋಯ್ತಿಲ್ಲ. ಮತ್ತು ನೋಡಿದವರು ವೀಡಿಯೋನ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟು ವೀಡಿಯೋಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವೀಡಿಯೋಗಳು ಅಲ್ಲೇ ಪ್ರಿಂಟ್ ಪೇಜಲ್ಲೇ ಸಿಕ್ಬಿಡ್ತದೆ. ಏನು ಕಮೆಂಟ್ ಮಾಡಿದ್ರು, ಯಾರೋ ಒಬ್ರು ರಾಜೋಣ ಫ್ಯಾನ್ಸು ಅಂತ ಕಮೆಂಟ್ ಮಾಡೋರಪ್ಪ. ಯಾರೋ ನಿನ್ಗೂ ಒಬ್ಬ ಫ್ಯಾನ್ಸ್ ಆಗ್ಬಿಟ್ರ. ರಾಜೋಣ ಏನಣ ಸ್ಟಾರ್ ಆಗ್ಬಿಡ್ತಿದೆ ಕಣ ಇದೇ ಥರ. ನಾವು ಸ್ಟಾರ್ ಆಗೋದು ಬೇಡ ಕಣಪ್ಪ. ಯಾಕೆ ಅಣ್ಣ, ನೀ ಸ್ಟಾರ್ ಆಗ್ಬಿಟ್ರೆ ಬಿಗ್ ಬಾಸ್ ಕರೀತಾರೆ. ಹಿಂಗೆ ವಿಡಿಯೋದಲ್ಲಿ ಏನಾದ್ರು ಫೇಮಸ್ ಆಗ್ಬಿಟ್ರೆ ಬಿಗ್ ಬಾಸ್ ಕರೆದ್ಬಿಟ್ರೆ ನಿನ್ನ ಜೀವನನೇ ಲೈಫೇ ಚೇಂಜು. ಬಿಗ್ ಬಾಸ್ ಆಫರ್ ಬಂದರೆ ಹೋಯ್ತೀಯಲ್ವಾ? ನಾವು ಹೋಗಲ್ಲ ಸ್ವಾಮಿ, ಯಾಕೆ ಜವರು ಎಲ್ಲಿ ತಾನ ಅಲ್ಲೇ ಇರ್ಬೇಕು, ಜಾಸ್ತಿ ಆಸೆ ಇಟ್ಕೊಬಾರ್ದು. ಯಾಕೆ ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಆಸೆ ಇಟ್ಕೊಂಡ್ರೆ ಏನು? ಜಾಸ್ತಿ ಆಸೆ ಇಟ್ಕೊಬಾರ್ದು, ಎಲ್ಲ ಆಸೆ ಮೋಸ ಹೋಯ್ತಾ. ಆಸೆ ಮೋಸ. ನಾವು ಜೀವನದಲ್ಲಿ ಆಸೆ ಇರ್ಬೇಕು. ಜೀವನದಲ್ಲಿ ಆಸೆ ಇರ್ಬೇಕು, ಅತಿ ಆಸೆ ಇರ್ಬೋದು ಜಾಸ್ತಿ. ಅತಿ ಆಸೆ ಅಂದ್ರೆ ಯಾವುದು? ಹೆಂಗೆ ಅತಿ ಆಸೆ ಅಂದ್ರೆ ಹೆಂಗೆ? ಹೊಸ ಮೊಕ್ಕ ತೋರ್ಸೋಣ. ತೋರ್ಸೋ ಮೊಕ್ಕ ಮಿರದಲ್ಲಿ ಕಾಣ್ತಾ ನೀ ತೋರಿಸ್ತವ್ರೆ. ಏನಾದ್ರು ಸೀಟ್ ಏನೋ ಮೊಕ್ಕ ಇಲ್ಲ ಸ್ವಲ್ಪ. ಅಯ್ಯೋ, ಏನು ಸೋಪ್ ಹಾಕೊಂಡು ಏನು ಮೊಕ್ಕ ತೊಳೆಯೋದು ಡೈಲಿ ಬೆಳಗಾಗಬೇಕು ಅಂತ ಉಜ್ಜೋದು. ಅಯ್ಯೋ, ಏನು ಇಪ್ಪಟ್ಟಿ ಮೊಕ್ಕ ಸಿಡ್ತಿದೆ. ಮುಖ ತೋರಿಸೋ ವಿಷಯ. ಹಾಂ, ನಾವು ಪಬ್ಲಿಸಿಟಿ ಜಾಸ್ತಿ ಇರ್ಬಾರ್ದು ನಾವು. ಯಾಕೆ ಆದ್ರೆ ಏನೋ ನಿನ್ನೆ ಎಳ್ಕೊಂಡು ಹೋದ್ರ. ಪಬ್ಲಿಸಿಟಿ ನಮ್ಗೆ ಆಗ್ಬಾರ್ದು. ನಾವು ಇದ್ರೂ ಪಬ್ಲಿಸಿಟಿನೇ, ಎಲ್ಲೋದ್ರೂ ಪಬ್ಲಿಸಿಟಿನೇ. ಏನು ಪಬ್ಲಿಸಿಟಿ? ನಿಮ್ಮ ಮುಖ ತೋರ್ಸೋಕೆ ಧೈರ್ಯನೇ ಇಲ್ಲ ಫಸ್ಟ್ ಆಫ್ ಆಲ್. ಅದಲ್ಲ, ನಾವು ಎಲ್ಲೋದ್ರೂ ಪಬ್ಲಿಸಿಟಿ ನಮ್ಗೆ ಇದ್ದೇ ಇರುತ್ತೆ. ನಾವೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಣ. ಏನು ಪಬ್ಲಿಸಿಟಿ ಇದ್ದೇ ಇರುತ್ತೆ ನಮಗೆ. ರಾತ್ರಿ ಒಂಥರ ಗೆಜ್ಜೆ ಸೌಂಡ್ ಬತ್ತಿತ್ತಲ್ಲ, ಏನದು? ಹಾಂ, ಏನ ಅಣ್ಣ? ಥೂ, ಆ ಪ್ಯಾಂಟೆಲ್ಲ ಎಷ್ಟೆಷ್ಟು ಕೊಲೆ ಇದು. ನಾವು ರಾತ್ರಿ ಗೆಜ್ಜೆ ಸೌಂಡ್ ಬತ್ತಿತ್ತು ಕಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ ಬರ್ಲಿ ಹೋಗ್ಲಾ. ನಿಜವಾಗ್ಲೂ ಕಣ. ಅಯ್ಯೋ ಬಂದ್ರೆ ಬತ್ತವಲ್ಲ, ಎದಕ್ಕೆ ಅವ್ರು ಹಾಗೆಲ್ಲ ರಾತ್ರಿ ಏನ್ ಆಗ್ಬಿಟ್ಟದ ಗೊತ್ತಾ? ನಿಜವಲ್ವೇ, ಒಂಥರ ಏನೋ ಒಂಥರ ಗೆಜ್ಜೆ ಸೌಂಡು, ಆಮೇಲೆ ಯಾರು ಓಡಾಡ್ದಂಗ ದಬ 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 ದಬ್ಬನ, ಆಮೇಲೆ ಬಾಟ್ಲು ತಡ್ತಿದ್ರು. ನಿಂಗೆ ಗೊತ್ತಿಲ್ವಾ? ನಮ್ಗೆ ಯಾವಾಗ ಇಲ್ಲ ಸ್ವಾಮಿ, ನಾವು ಮಕ್ಕೆಲ್ಲ ತಿಳ್ಕೊಳ್ಳೋದು ಸ್ವಾಮಿ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ರಾಜೋಣ ಅಷ್ಟು ನರೇಕಾಗಲ್ಲ, ಕೂಸು ಬರೀ ಬರ್ಕೊ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಯ್ಯೋ, ಇನ್ನೊಂದ್ಕೊಬ್ರು ನಾನೇ ಎತ್ಕೊಳಕ್ಕಾಗಲ್ಲ. ಏನು ಅಂತ ನಾಷ್ಟ ಇನ್ನೂ ತಿಂಡಿ ಮಾಡಿದ. ತಿಂಡಿ ಮಾಡಿದ್ರೆ ಕೂಸು ಬರೀ ಮಾಡ್ಕೊಂಡೆ. ಹಾಂ ಆಯ್ತು. ನಿಜವೇ? ಓ ಪಕ್ಕ. ಇಲ್ಲ, ಒಂದು ಆಟೋ ನಡಿ, ಆಟೋ ಮಾಡ್ಕೊಂಡು ಹೋಗ. ಆಟೋ ಹೋಗಲ್ಲ ಕಣ ಹಂಗೆ. ಹಾಂ, ಆಟೋ ಹೋಗಲ್ಲ ಅಲ್ಲಿ. ಹಿಂಗೆ ಬಳಸ್ಕೊ ಹೋಯ್ತ ನಡಿ. ಅಲ್ಲಿ ಬಾಲ್ಸು ದೂರ ಆಗೋಯ್ತಾ. ಅಣ್ಣ ಯಾವನ ಅಷ್ಟು ದೂರ ನಾಡ್ದನೋ. ನಡಿ, ಒಂದು ಸ್ವಲ್ಪ ಎನರ್ಜಿ ಬತ್ತಾ. ಮುದುಕರುಗಳು ನಡ್ಕೋದು ನಡಿಬೇಕು. ಇಲ್ಲಿ ಎಲ್ಲ ಇದು ಈ ಸಿಟಿ ಇದೆಲ್ಲ ಬೆಂಗಳೂರಲ್ಲಿ ನೋಡ್ಬೇಕು ನೀನು. ಅದಕ್ಕೆಲ್ಲ ಮೈಸೂರಿಂದ ಬೆಂಗಳೂರಲ್ಲಿ ಕರ್ಕೊಂಡಿರೋ. ಚೆನ್ನಾಗಿ ಕಚ್ಚಿಸಿದೆ ಕಣ. ಪರಪ್ ನಗರ ಕರ್ಕೊಂಡಿರೋ ಕಣ. ಪರಪ್ ನಗರ ಅಂತ ಇಲ್ಲೇ ಒಂದು ಮನೆ ಮಾಡ್ಕೊ ಇರೋಣ. ಊರಿಗೆ ಬರ್ಬೇಡ ಮೈಸೂರಿಗೆ. ಇರ್ತೀವಿ ಸ್ವಲ್ಪ ದಿನ ಅಂದರೆ ಇಲ್ಲೇ ಇರ್ಬೇಕಾಯ್ತು ತಗೊಂಡೆ. ನಾನು ಇರಲ್ಲ ಬಿಡು, ನಮ್ಮ ಮೈಸೂರು ಹೆಸರು ಕಣ. ನಮ್ಗೆ ಏನಿದ್ರು ಮತ್ತೆ ಗಾಯ್ಸ್, ಇವಾಗೂ ನಾಷ್ಟ ತಗೊಂಡು ಮತ್ತೆ ಬಿಲ್ಡಿಂಗ್ ಹತ್ರ ಹೋಗಿ ಅಲ್ಲೇ ನಾಷ್ಟ ಮಾಡ್ಬಿಡೋದು. ಇವತ್ತಿನ ನಾಷ್ಟ ನೆನೆ ಇಡ್ಲಿ, ಇವತ್ತು ದೋಸೆ ತಗೊಂಡಿದ್ದೀನಿ. ಚೇಂಜ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಅಣ್ಣ ಕೇಸರಿ ಬಾತು ಮತ್ತು ಏನನ್ನೋದು ಪೊಂಗಲ್ ತಗೊಂಡವನೆ. ಅಣ್ಣ ಏನಕ್ಕೆ ಪೊಂಗಲ್ ತಿಂದರೆ ಇದು ಜಾಸ್ತಿ? ನನಗಿಷ್ಟ, ನಾ ತಿಂತೀನಿ. ನಿನಗಿಷ್ಟ? ನಿಂಗಿಷ್ಟ ಅಲ್ಲ, ನಮ್ಗೆ ಕಷ್ಟ ತಿನ್ಬಿಡೋನು ಪೊಂಗಲ.
ನಮ್ಗೆ ಇಷ್ಟ ಆಯ್ತಲ್ಲ ಅಣ್ಣ. ನನ್ನ ಇಷ್ಟ ಯಾರ ಬಗ್ಗೆನೂ ಅಷ್ಟೊಂದು ನನಗೆ ಕಷ್ಟ, ನಿನಗೆ ಇಷ್ಟ ಆದರೆ ನನಗೆ ಕಷ್ಟ. ಅದೆಲ್ಲ ಕಣ, ಏನು ನಾನು ಯಾರ ಬಗ್ಗೆನೂ ಅಷ್ಟೊಂದು ಟೆನ್ಷನ್ ತಗೊಳ್ಳಲ್ಲ. ಹಾಂ, ಯಾಕೆ ಟೆನ್ಷನ್ ತಗೊಳ್ಳೋದ? ಯಾಕೆ ಟೆನ್ಷನ್ ತಗೊಳ್ಳೋದು? ಅದೇ ಯಾಕೆ ನಮ್ಮ ಸಂಬಂಧದ ವಿಷಯಕ್ಕೆ ನಾವು ಟೆನ್ಷನ್ ಆಗ್ತದೆ, ತಲೆನೂ ಹಾಕಲ್ಲ. ಒಬ್ಬ ಯಾವ ಫಿಲಮ್ ಡೈಲಾಗು? ಹಾಂ, ಯಾವ ಫಿಲಮ್ ಡೈಲಾಗ್ ಕಣ ಇದು? ಯಾವ ಫಿಲಮ್ದು ಇಲ್ಲ. ಹ್ಞೂ ನಾವು ಇದ್ದಾಗ ಮಾತಾಡ್ತೀವಿ ಅಷ್ಟೇ. ಗೈಸ್, ನಮ್ಮ ರಾಜವಣ್ಣಂದು ಬರೀ ಈ ಥರನೇ ದೌಲತ್ ಮಾತುಗಳು. ದೌಲತ್ತು ಜಾಸ್ತಿ ನಮ್ಮ ರಾಜವಣ್ಣ ಭಾಷೆ. ಯಾಕಂದ್ರೆ ಇಷ್ಟೊಂದು ದೌಲತ್ತು ನಿಮಗೆ ಇರಬೇಕು, ಅದೇ ಯಾಕೆ ಅಂತ. ಇರಲೇಬೇಕು, ಇರಲಿಲ್ಲ ಅಂದ್ರೆ ಭಾರಿ ಇದಾಗುತ್ತೆ. ಹಾಂ, ಇವತ್ತು ಈ ಸಟ್ರಸ್ಗಳು ರೆಡಿ ಮಾಡಬೇಕು. 1 2 3 4 5 6 ಸಟ್ರಸ್ಗಳನ್ನ ಪಡಿ ಮಾಡಬೇಕು. ಪಡಿ ಮಾಡಾದ್ಮೇಲೆ ಆ ಕಡೆಯವನು ಪಡಿ ಮಾಡಬೇಕು, ಅವನು ರೆಡಿ ಮಾಡಬೇಕು. ಅಲ್ಲಿಗೆ ಕಾಲಾವಧಿ ಹಾಕಿಸ್ಕೊಂಡು ರೆಡಿ ಮಾಡಬೇಕು. ಆದರೆ ಇವತ್ತು ಇವನು ರೆಡಿ ಮಾಡಬೇಕು ಈ ಲೈನು. ಇವಾಗ ನಮ್ಮ ರಾಜವಣ್ಣ ಈ ಕಡೆ ಕಿಟಕಿ ಎಲ್ಲ ಪಡಿ ಮಾಡ್ದ, ಈಗ ಆ ಕಡೆ ಮಾಡ್ತಾವನೆ. ಇದಾದ್ಮೇಲೆ ಇಲ್ಲಿಂದ ಮೇಕ್ ಕತ್ಕೊಂಡು ಅವನು ಮಾಡಬೇಕು. ರಾಜವಣ್ಣ ಧೈರ್ಯ ತಗೋ. ಹಾಂ, ಚಿಕ್ಕದ್ರಿಂದ ಇಲ್ಲಿ ತೋರಿಸು ಹೆಂಗಿದ್ದು ಧೈರ್ಯ. ಇಲ್ಲಿ ತೋರಿಸು ವಸ್ಯ. ಎಲ್ಲಿ ಯಾವ ಪಾರ್ಟ್ಸಲ್ಲಿದ್ದು ಧೈರ್ಯ? ಆಯ್ತು, ಯಾವ ಪಾರ್ಟ್ಸಲ್ಲಿದ್ದು ಧೈರ್ಯ? ಹಾಂ ಹೇಳ. ಗುಂಡ್ಗೆಲಿ ಇಲ್ಲ ವಸಿ ಆಂಜನೇಯ ಬಗ್ದು ತೋರಿಸ್ತಾರಲ್ಲ, ಹಂಗೆ ತೋರಿಸು. ಮತ್ತ ತೋರಿಸು. ಏನ ತೋರ್ಸೋದು? ಆಮೇಲೆ ತೋರಿಸ್ತೀನಿ ಅಂದ್ಬಿಟ್ಟು ಏನೇನೋ ತೋರಿಸ್ಬಿಟ್ಟೆ ಕಣಪ್ಪ. ಆಮೇಲೆ ತೋಡ್ಲ ಆಯ್ತು, ಬೇಗ ಬೇಗ ಅಂದ್ರೆ ಕೂತಿದ್ರಣ್ಣ ಇಲ್ಲಿ. ಕುಂತಿರಲ್ಲ, ಬೇಗ ಅಂತ ಅದೇನೋ ಫಾಸ್ಟ್ ಆಗಿ ಇದು ಅದು ಅಂದೆಲ್ಲ ನೋಡು ಹೆಂಗ್ ತೋಡಾಕ್ತಿದೆ. 5 ನಿಮಿಷ ಏನ್ ತೋಡಾಗ್ತದೆ? 5 ನಿಮಿಷ 10 ನಿಮಿಷ ಆಯ್ತು ತಗೊಂಡು. 10 ನಿಮಿಷ ಆಯ್ತು ತಗೊಂಡು. ಯಾವ 10 ನಿಮಿಷ ಹಿಂಗೆ ಕೆಲಸ ಮಾಡೋದು? ಅದು ಬೇರೆ ಸುಳ್ಳು ಹೇಳ್ತಿದ್ದೆ ಅಲ್ಲ ಕಣ, ಸೂಪರ್ ಮ್ಯಾನ್ ಆಗ್ತಿದೆ ಅದಕ್ಕಿಂತ. ನೋಡು ಹಾಂ, ನೋಡು ನನ್ನಷ್ಟು ಬೇಗ ತೋಡ್ದೆ ಈ ಥರ ಹೊಡಿಯೋದು ಏಟ. ಹೆಂಗೆ ಹೇಳು? ಈ ಥರ ಹೊಡಿಬೇಕು. ಹಿಂಗೆ ಏಟು ಹೆಂಗಿದ್ದವು ಆಯ್ತು. ಹೊಡಿತಿದ್ರೆ ಮರಗಳು ಹಾರ್ಬಿಡ್ಬೇಕು ಕಿತ್ಕೊಂಡು. ಏನು ಹೇಳು? ಆಯ್ತು ಕಣಪ್ಪ, ಆಯ್ತು. ನೋಡು ಹಾಂ, ಕಣ ಪಟಾಪಟ್ನ ಇಂಚಸ ಇಲ್ಲ ಬ್ಯಾಟ್ರಿ ಮಿಷಿನ್ ಇದು ಏನ ಹೊಂಟತ್ತ. ಬ್ಯಾಟ್ರಿ ಮಿಷಿನ್ ಕರೆಂಟ್ ಮಿಷಿನ್ ಅನ್ಕೊಬಿಟ್ಟಿದ. ಇಂಜಸ್ ಎತ್ಕೋ ಬಾ. ವಾ ಬಾ ಬಿ ಬೂ ಎಲ್ಲ ಇಲ್ಲ ಹಾಂ, ಹಾಕ್ಬೇಕು ಪಟಾಪಟ್ನ ಇಂಚಸ್. ಇರೋ ಯಾಕೋ ಹಿಂಗೆ ಆಡ್ತೀಯ ನೀನು? ಈ ಸ್ಟೈಲ್ ಮಾತು ಬಿಟ್ಬಿಟ್ರಿ ಅಣ್ಣ. ಬೆಂಗ್ಳೂರಿಗೆ ಬಂದ್ಬಿಟ್ಟಿನಿ ನೋಟು. ಬೆಂಗಳೂರು ನಾವಿದ್ದಾಗ ನಮ್ಮದೇ ಅವ ನಿಮ್ದೆ ಅವ. ನಿಮ್ಗೆ ಬೀಜ ಹೊಡಿತಾರ ಹಂಗಂದ್ರೆ. ನಾಷ್ಟ ಆಯ್ತಾ? ಹಾಂ, ನಾಷ್ಟ ಹಾಂ. ಸಬ್ಜಿ ಸಬ್ಜಿ ಅಂದ್ರೆ ಏನು? ಸಬ್ಜಿ ಅಂದ್ರೆ ಆಲೂಗೆಡ್ಡೆ. ನಿಜವೇ ಗೈಸ್, ಇಲ್ಲಿ ಗಾರೆ ಕೆಲಸದವರು ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಾವ್ರೆ. ಈ ಬಿಸಿಲು ವಿಷಯದಲ್ಲಿ ನಾವೇ ಸ್ವಲ್ಪ ಪುಣ್ಯ ಮಾಡಿದವರು ನೆಲ್ಲೆಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ರಾಜವಣ್ಣನೂ ನೆಲ್ಲೆ ಸಿಕ್ಕೈತೆ, ಬಿಸಿಲಿಲ್ಲ. ಅದೇ ಇವತ್ತೊಂದಿನ ಅಂದ್ರೆ ಗೈಸ್ ಕಾಲಾವಧಿ ಕೆಲಸದಲ್ಲಿ ನಮಗೂ ಸ್ವಲ್ಪ ಬಿಸಿಲು ಕೆಲಸ ಇರುತ್ತೆ. ಒಂದೊಂದು ಟೈಮ್ ನೆಳ್ಳು ಕೆಲಸ ಸಿಗುತ್ತೆ, ಒಂದೊಂದು ಟೈಮು ಬಿಸಿಲು ತಿಗಾರೆ ಮಾಡ್ಕೊಡಿತದೆ. ಪಾಪ ಅಣ್ಣಂಗೆ ನೋಡಿ ಬಿಸಿಲಿಗೆ ಸಿಕ್ಕಾಕೊಂಬಿಟ್ಟವ್ರೆ. ಬಿಸಿಲಲ್ಲಿ ಕಳಿಸ್ತವ್ರೆ ಪಾಪ. ಮಿಸ್ಟರ್ ಸೂರ್ಯ ಇದಕ್ಕೇನಪ್ಪ ಉತ್ತರ ಕೊಡ್ತೀಯಾ? ಮಿಸ್ಟರ್ ರಾಜವಣ್ಣ ಇದಕ್ಕೇನು ಉತ್ತರ ಕೊಡ್ತೀರಾ ರಾಜವಣ್ಣ? ದೇವ್ರು ಏನಂತ ಕೇಳವ? ಗೈಸ್, ಇವಾಗ ನಾನು ನಮ್ಮ ರಾಜವಣ್ಣ ಎಳ್ನೀರ ಕದ್ದು ಕುಡಿಯುತ್ತಾ ಇದ್ದೀವಿ. ಕೀಳ್ತಾವನೆ ನಮ್ಮ ರಾಜವಣ್ಣ. ನಿಧಾನ ಕೇಳು,
ಹಂಗೆ ಹಾಕು. ಇಲ್ಲ ಒಂದು ಸ್ವಲ್ಪ ಸಮಾನ ತಕ್ಕ ಅದಕ್ಕೆ ಆಗ್ತದೆ. ನೆಟ್ಟಿಗೆ ಮಾತಾಡ್ಬೇಡ, ಸೈಲೆಂಟಾಗಿ. ಅದು ಕುಡಿ, ಹಾಕು ಹಾಕು. ಹೇಳೇನ ಕುಡಿಬೋದು. ಏನು ಹೊಡೆದೋಗ್ರ ನನಗೆ ಗಾಬರಿ ಹೋಯ್ತಲ್ಲ ಯಪ್ಪ. ಅಯ್ಯಪ್ಪ ಕೈ ಕಿತ್ತ ಒಂದ. ಇನ್ನೊಂದು ಕಿಲೋ ಕುಡ್ದಿ ಅಲ್ಲೇ ಹಾಂ. ನಾನೇ ಕುಡ್ತೀನಿ. ನಾವು ಕೆಳಗಡೆ ಇರೋನು ಎತ್ಕೊಂಡ್ಬಿಡ್ತಾನ. ಇಲ್ಲ ನೀರು ಈಗ ಎಲ್ಲಿ ಬಿದ್ದೈತೆ ಅಂತ ತಡಕ್ಬೇಕು. ಎಲ್ಲಿ ಕಾಣ್ತಾನೆ ಇಲ್ಲ. ಇಲ್ಲ ಕಣ, ಎಲ್ಲೇಣ ಇಲ್ಲೇ ಬೀಳ್ತಲ್ಲ. ಎಲ್ಲಿ ಆ ಮಣ್ಣೆ ಎತ್ಕೊಟ್ನಿ ಈಗ. ಇಲ್ಲೇ ಬೀಳ್ತು ಕಣ. ಹಾಂ, ಇಲ್ಲೇ ಬೀಳ್ತು. ನಾವು ಅಣ್ಣ ಎಲ್ಲಿ ಎತ್ಕೊಟ್ನಿ ಅನ್ಕೋಣ. ಗಾರ ಕೆಲಸ ಎಲ್ಲೋ ಹೋಗ್ತಾನಿಲ್ಲ ಕಣ. ನಾನೇ ಬೀಳ್ಸಿದ್ನ ಬರೀ. ಇಲ್ಲಿ ಬಿದ್ದೈತೆ ಎಳ್ನೀರು. ನಾವು ಅಲ್ಲಿ ತಡ್ತಿದ್ವಿ, ಒಳಗಡೆನೆ ಬಿದ್ದೈತೆ. ಯಾವ ಡ್ಯಾಮೇಜ್ ಆಗಿಲ್ಲ. ಸಿಕ್ತು ಅಂತ ಎಳ್ನೀರು. ಥೂ ಏನು ಥೂ ತಕ್ಲ ಕಬ್ಬನ ಎಲ್ಲ ಸೋಕೋದ. ನಾವು ಇದನ್ನ ಕೊಚ್ಬಿಡ್ತಾ ಅಂತ ಇದು ಕೊಡಿ. ಎಳ್ನೀರು ಕುಡಿದ್ಬಿಡ್ನಿ. ಚೆನ್ನಾಗೈತೆ. ಸಿಹಿಯಾಗದ ಗೈಸ್. ಈ ಎಳ್ನೀರಿಗೆ 30 ರೂಪಾಯಿ 40 ರೂಪಾಯಿ ಕೊಡಬೇಕಾಯ್ತದೆ. ಇಲ್ಲಿ ಫ್ರೀಯಾಗಿ ಸಿಕ್ಕೈತೆ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟಾಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಇವತ್ತು ನಮ್ಮ ಕತೆ ಹಿಂಗೆ ಆಗೋಯ್ತಲ್ಲ. ಯಾಕೆ ಕೆಲಸ ಇದಾಗ್ಬಿಡ್ತು. ಕೆಲಸ ಸಾಕ್ತಿಲ್ಲ. ಏನು ಮಾಡೋಕ್ಕಲ್ಲ. ಇವತ್ತಿಲ್ಲ ಅಂದ್ರೆ ನಾಳೆ ಮಾಡೋದಾಯ್ತು. ಹಂಗಂದೆ ಗೈಸ್. ಯಾಕೋ ಬೆಳಗ್ಗೆಯಿಂದ ಕೆಲಸನೇ ಸಾಕ್ತಿಲ್ಲ. ಆ ಉದ್ದೇಶದಿಂದ ನಾನು ಇವತ್ತು ಕರೆಕ್ಟಾಗಿ ವೀಡಿಯೋನ ಮಾಡೋಕ್ಕಾಗಿಲ್ಲ. ಕೆಲಸ ಸಾಕ್ದೋ ಟೈಮಲ್ಲೂ ಫೋನ್ ಹಿಡ್ಕೊ ಕೂತ್ಕೊಂಡ್ರೆ ಗೊತ್ತಲ್ಲ ಮೇಸ್ರಿಗಳು ಯಾವ ಥರ ಅಂತ. ಅದಕ್ಕೆ ಗೈಸ್ ಟೀ ಕುಡಿತಿರೋ ಹೊತ್ತಲ್ಲಿ ವೀಡಿಯೋ ಮಾಡ್ಕೊತಿದ್ದೀನಿ ಸ್ವಲ್ಪ. ಗೈಸ್ ಟೈಮು 6:30 ಆಗೈತೆ. 6:30 ಆಗಿದ್ರು ಇನ್ನೂ ಎತ್ತು ಮಡಗಿಸ್ತಿಲ್ಲ ನಮ್ಮ ರಾಜೋಣ ಟೂಲ್ಸ. ಇನ್ನೂ ಕೆಲಸ ಮಾಡಿಸ್ತಾನೆ ಅವನೇ. ರಾಜೋಣ ಏನು ನೈಟ್ ಕೆಲಸ ಮಾಡಿಸ್ಬೇಕು? ನೈಟ್ ಕೆಲಸ ಮಾಡ್ಬೇಕಾ? ನೈಟಲ್ಲ ಕಣ, ಒಂದು ಸ್ವಲ್ಪ ಇರೋ ಮಾಡ್ಕೊಳ್ಳೋ ಕೆಲಸ ಮಾಡ್ಕೊಳ. ಈ ಥರ ನೈಟ್ ಸೊಡೆಗಳಲ್ಲಿ ರುಕ್ಮ ಹೇಳ ನೀನು. ಟೈಮ್ 6:30 ಆಗದೆ. 6:30 ಆಗಿದೆ. ನಾಯನ್ನ ಮಾಡಿ ಅಂತ ಇರೋ ಮರೆ ಹೋಗೋ. ನಮಗೂ ಟೈಮ್ ಇಲ್ಲ, ನಾನು ಹೋಗ್ಬೇಕು ಅಂತ ಇರೋ. ಯಾಕೋ ಈ ಥರ ಅದು ಬೆಂಗಳೂರು ಬಂದೇಟ್ಗೆ ಚೇಂಜ್ ಆಗುತ್ತಿಲ್ಲ. ಬೆಂಗಳೂರಲ್ಲಿ ಬಂದೇಟ್ಗೆ ಅಪ್ಪಿ ಅನ್ನೋದು, ಇರೋ ಹೋಗೋ ಅನ್ನೋದು. ಏನ ನಿನ್ನ ಭಾಷೆ ರಾಜೋಣ. ಎಲ್ಲ ಕಲ್ತಿರ್ಬೇಕು ಕಣ. ಈಗ ಮೊದ್ಲಂಗಲ್ಲ. ಈಗ ಸೈಕ್ ಸೈಕ್ ಎಲ್ಲೋದು ಸೈಕ್ ಅನ್ಕಂದಿನ. ಕೆಲಸ ಎಲ್ಲ ಮುಗೀತು. ಕಟಿಂಗ್ ಮಿಷಿನ್ ವೈರು, ಸ್ಕ್ರೂ ಮಿಷಿನ್ ವೈರು ಎಲ್ಲ ಸುತ್ತ ಮಡಿಕೋಬೇಕು. ಮತ್ತು ಸೆಡ್ರಸ್ಗಳನ್ನೆಲ್ಲ ಎತ್ತಿ ಅಲ್ಲಿಗೆ ಮಾಡಿಬಿಡ್ತೀವಿ ಒಳಕ್ಕೆ. ಎಲ್ಲರೂ ಟೂಲ್ಸೆಲ್ಲೂ ಎತ್ತಿ ಬ್ಯಾಗ್ ಒಳಗೆ ತುಂಬ್ಕೊಂಡು ತಗೋಗಿ ಮಡಗ್ಬಿಟ್ಟು ಎಲ್ಲ ಇಲ್ಲೆಲ್ಲ ಇದಾಗಿರೋ ಟೂಲ್ಸೆಲ್ಲೂ ಎತ್ತೋಗಿ ಬ್ಯಾಗ್ಗೆ ತುಂಬಿಬಿಟ್ಟು ತಗೋಗಿ ಸೆಡ್ಡಲ್ಲಿ ಮಾಡಿಬಿಡ್ತೀವಿ ಗೈಸ್. ನಮ್ಮ ಅಣ್ಣ ದೊಣ್ಣೆ ಏನು ಕಿತ್ಕೊತಾವನೆ ಗೊತ್ತಾ? ಆಮೇಲೆ ಹೇಳ್ತೀನಿ ಆ ವಿಷಯನ ಗೈಸ್. ಎಲ್ಲ ಟೂಲ್ಸೆಲ್ಲೂ ಪ್ಯಾಕ್ ಮಾಡ್ಕೊಂಡು ಈಗ ಎತ್ಕೊಯ್ತಾ ಇದ್ದೀವಿ. ತಗೋಗಿ ಸೆಡ್ ಒಳಗೆ ಮಾಡಿಬಿಡ್ತೀವಿ ಗೈಸ್. ಅಲ್ಲಿ ನೋಡಿ ನಾಯಿಗಳು ಎಷ್ಟವೆ. ಈ ಉದ್ದೇಶಕ್ಕೆ ನಮ್ಮ ರಾಜು ಅಣ್ಣ ದೊಣ್ಣೆ ಎತ್ಕೊಂಡಿದ್ದೀವಿ. ಒಂಚರ ಯಾಕಣ ಏನ ಇರಾವು ಓನರ್ ಫೋನ್ ಮಾಡಿ ಕಚ್ಕಿ ಚೂಡ ಮಗ ನಾಯಿ. ಅಣ್ಣ ನಾಯಿಗೆ ಕಡ್ದು ಬಿಡೋಣ ನೀನು ಆಗಿದ್ದಲ್ಲಿ. ಯಾಕಬೇಕು ಇರಪ್ಪ ಸುಮ್ಮನೆ. ಅಣ್ಣ ಅವೆಲ್ಲ ಲೆಕ್ಕಕ್ಕಿಲ್ಲದಂಗೆ ಹೊಡೆದಾಕ್ತಿದೆ. ನಾಯಿಗೆ ಕಡ್ದಾಕ್ಬಿಡ್ತಿದೆ. ಅಣ್ಣ ನೀ ಯಾರು ನೀನು? ರಾಜ ಹುಲಿ ಯಾರಾದ್ನೂ ಇಲ್ಲ. ಅಲ್ಲಿ ನೋಡು ನಾಯಿ ನೋಡಿ ಹೆಂಗವ. ಸರಿ ಇಲ್ಲ. ಮೊದ್ಲೇ ನಾವು ಕಿಡಿ ಚೌಟ್ ಮಾಡಕ್ ಬಂದಿಲ್ಲ. ಆಗ್ಲೇ ಒದಿಕೊಂಬಿಡಿದಾವ ಗೈಸ್. ನೋಡಿ ಅಲ್ಲಿ ನಾಯಿಗಳು ಅವೆ. ನಾವು ದಂಡಿಗೆ ಎದ್ರೂ ಇಲ್ಲ, ದಾಳಿಗೆ ಎದ್ರೂ ಇಲ್ಲ. ನಾಯಿಗಳಿಗೆ ಎದ್ರಕೋಬೇಕು ಗೈಸ್.
ಎದ್ರಕಂತೆಲ್ಲ ಕಣ ಕಚ್ಚಿಬಿಟ್ರೆ ಏನು ಮಾಡಿದೆ ಈಗ 16 ಇಂಗ್ಲೀಷ್ ಬಣ್ಣ ನಾವಿಬ್ರು ಸೇರ್ಕೊಂಡು ನಾಯಿಗೆ ಕಚ್ಬಿಡೋ ಆಗಿದ್ದಲ್ಲಿ. ಇರೋ ಅಮ್ಮ ಹೋಯ್ತಾರೆ ಇರೋ ನಡಿ ಅಮ್ಮ. ಇವಾಗ ಟೂಲ್ಸ್ ಎತ್ಕೊಂಡು ನಾಯಿ ಅಲ್ಲಿ ಮಡ್ಬೇಕು ಗೈಸ್ ಸಡ್ಡಲ್ಲಿ. ಆ ಉದ್ದೇಶಕ್ಕೆ ಎತ್ಕೊಯ್ತಾವೆ. ಏನಾರ ಕಡ್ಗಿಡಿಯಕ್ಕೆ ಬಂದ್ಬಿಟ್ರೆ ಟೂಲ್ಸ್ನು ಬಿಸಾಕ್ಬಿಟ್ಟು ಓಡ್ಬಿಡ್ತೀವಿ ಗೈಸ್. ಎಲ್ಲ ಸ್ವಲ್ಪ ನಾನು ಅಲ್ಲೇ ಇರಿ ನಾಯಿಗಳು ಕಡ್ಬಿಟ್ಟು ಹೋಗಿ ಗೈಸ್. ಇದು ಸರಿ ಇಲ್ಲ ಗೈಸ್. ಇದು ಕೆಂಚ ಆಗಲೇ ಹುಡುಕ್ ಕೊಡ್ತಾವನೆ ಗೈಸ್. ಇವಾಗ ಟೂಲ್ಸ್ನ ಇಲ್ಲಿ ಮಡ್ಬಿಡ್ತೀವಿ ಸೇಫಾಗಿ ಒಂದು ಜಾಗದಲ್ಲಿ ಮಡ್ಬಿಟ್ಟು ಈಗ ರೂಮ್ ಹತ್ರ ಹೋಗ್ಬೇಕು. ರೂಮಲ್ಲಿ 1 ಕಿಲೋಮೀಟ್ರ್ ನಡ್ಕೊ ಹೋಗ್ಬೇಕು ಈಗ ಗೈಸ್. ಅಲ್ಲಿ ನಾಯಿ ಸರಿ ಇಲ್ಲ ಗೈಸ್. ಇವು ಕಳೆದು ಬಿಡ್ರೆ ಆಮೇಲೆ ಒಕ್ಕಳಿಗೆ 16 ಇಂಗ್ಲೀಷನ್ನು ಹಾಕಿಸ್ಕೋಬೇಕಾಯ್ತದೆ. ಅಮ್ಮ ಹಾಂ ಹೋಯ್ತೀವಿ ನಾವು ಬ್ಯಾಗ್ ಎತ್ಕೊಂಡು. ನಮ್ಮದು ಯಾರು ಇಲ್ಲ ಅಮ್ಮ. ಮತ್ತು ಗೈಸ್ ಈ ಲೈನಲ್ಲಿ ಎಲ್ಲ ಸಟ್ರಸ್ ಅದು ಆದರೆ ಅಲ್ಲಿ ಒಂದು ಲಾಸ್ಟಲ್ಲಿ ಆ ಸಟ್ರಸ್ ಒಂದು ಮಾಡೋಕ್ಕಾಗಲಿಲ್ಲ. ಯಾಕೆ ಇವತ್ತು ಕೆಲಸನೇ ಸಾಗಲಿಲ್ಲ. ಅದೊಂದು ಸಟ್ರಸ್ ಮಾಡಿಲ್ಲ, ಅದನ್ನ ನಾಳೆ ಮಾಡ್ಕೊತೀವಿ. ಈಗ ಇವತ್ತೊಂದು ಕೆಲಸನ ಮುಗಿಸೀವಿ. ಎಷ್ಟಾಯ್ತದ ಅಷ್ಟು ಮಾಡೀವಿ. ಈಗ ರೂಮ್ಗೆ ಹೋಗ್ಬೇಕು. ರೂಮ್ಗೆ ನಡ್ಕೊಂಡು 1 ಕಿಲೋಮೀಟ್ರು ಹೋಗ್ಬೇಕು ಗೈಸ್. ಹಿಂಗೈತೆ ಏರಿಯಾ. ಅದಕ್ಕೆ ಹೇಳ್ತಾ ಇರೋದು ಈಗ. ಏನು ಮಾತಾಡಿ ನೀನೇ ಬರ್ಬೇಕು ಅಂತ ಕೆಲ್ಸಕ್ಕ. ಅಣ್ಣ ನೀ ಹಂಗಂತಿದೆ. ನನ್ಗೆ ಮೈಸೂರು ಬಿಟ್ಟು ಬರೋಕ್ಕೆ ಬೇಜಾರು. ನಡಿಲ್ಲ ನೆಕ್ಸ್ಟ್ ಗಾಡಿ ಎತ್ಕೊಬಿಡ್ತೀನಿ ಅಂತ. ಗಾಡಿಯಾ ರೆಡಿ ಮಾಡ್ತಿಲ್ಲ ಅದಕ್ಕೆ. ಗಾಡಿ ಒಡ್ನಲ್ಲಿ ಎತ್ಕೊಂಡ್ರು ಆಯ್ತಾ. ಅಲ್ಲಿಂದ ಮೈಸೂರಿಂದ ನೀನರ್ಧ ಓಡಿಸ್ಕೊಂಡು ಈ ಸಾರಿನೇ ಎತ್ಕೊಂಡ್ಬಂದ್ಬಿಡ್ಬೇಕಾಯ್ತು ಅನ್ಕೋ. ಈ ಸತಿ ಅಪ್ಪಂಗೆ ಬೇಡ ನಾಡಿ. ಹಾಂ ಅಪ್ಪಂಗೆ ಬೇಡ ಸ್ಕೂಟ್ರು. ಅಪ್ಪಂಗೆ ಬೇಡ ಅಂದ್ರೆ ಇಲ್ಲಿ ನಾವು ಇಲ್ಲಿ ಈಗ ನಡ್ಕೊಂಡು ಸಾಯದಂಗ ಇಲ್ಲಿ ಸೊಳ್ಳೆಗಳು ತಿಂದಾಕ್ಬಿಡ್ತಾವೆ. ಈಗ ನಾನು ಈಗ ಆಯಿತು ಇದೊಂದು ಇದು ನೋಡು ಅಲ್ಲಿ ರೂಮ್ ಚೆನ್ನಾಗಿತ್ತಲ್ಲ ಅದಕ್ಕೆ ನಡ್ಕೊಯ್ತಾರೆ. ಇಲ್ಲ ಅಲ್ಲೇ ಮನಿಕಂದಿರ ಆ ಬಿಲ್ಡಿಂಗಲ್ಲಿ ಮನಿಕೊಳಕ್ಕೆ. ಆ ಬಿಲ್ಡಿಂಗಲ್ಲಿ ಮನೆ ಕಂಡ್ರೆ ಸೊಳ್ಳೆಗಳು ಕಾಟೆಲ್ಲ ಹೇಳು. ಅದಕ್ಕೆಲ್ಲ ರೂಮ್ ನೀರು ಹಾಕ್ತಾವ ರಕ್ತವ. ಅದಕ್ಕೆಲ್ಲ ರೂಮ್ ಕರ್ಕೊಯ್ತಿರೋದು. ಹಾಂ ಅದಕ್ಕೆಲ್ಲ ರೂಮ್ ಕರ್ಕೊಯ್ತಿರೋದು. ಹಾಂ ಈ ಥರ ಡುಬ್ಬ ಅಣ್ಣ ಏನಾರ ದೆವ್ವ ಬಂದು ನನ್ನ ಮೈ ಮೇಲೆ ಹಿಡ್ಕೊಬಿಟ್ರೆ ಏನು ಮಾಡಿದೆ? ಬೇಡ ಸ್ವಾಮಿ ಹೊಂಟಗಿ ಸ್ವಾಮಿ ಅಂತೀವಿ. ಬೇಡ ಸ್ವಾಮಿ ಹೊಟ್ಟೆ ಹೊಡಿ ಸ್ವಾಮಿ ಅಂದ್ರೆ ಹೊಟ್ಟೆ ಹೊಡೋದ. ಅಕಸ್ಮಾತ್ ನೀನು ಮೆಟ್ರೆ ಹಿಡಿದು ಬಿಟ್ರೆ ನಾವು ದೆವ್ವ ನನ್ನ ಮೈ ಮೇಲೆ ಬಂದು ನಿನ್ನ ಮೆಟ್ರೆ ಹಿಡಿದ್ಬಿಟ್ರೆ ಏನು ಮಾಡಿದೆ? ನಾಕೇಟ್ ಹೊಡೆಯೋದು. ನಾಕೆಟ್ರು ಹಿಂಗೆ ದೆವ್ವನೇ ಹೊಡೆದ್ಬಿಟ್ರ ಜೀವನ ಯಾವುದೇ ಕಾರಣ ಕೊಡಿಲ್ಲ. ಹಂಗ ಕಾರಣ ಈಗ ನಿನ್ನ ಅದು ದೆವ್ವಗೆ ಭಾರಿ ಪವರ್ಫುಲ್ ದೆವ್ವ ಹೊಡೆಯಕ್ಕಂತ ನೀನು. ಕಾಮೆಂಟ್ಸ್ ನೋ ಕಾಮೆಂಟ್ಸ್. ಇಲ್ಲ ಸರ್. ನಮ್ಮ ಅಣ್ಣ ಏನೋ ಕಟ್ಸ್ಕೊಂಬಂದವನೆ ದೋಸೆನೋ ಇಲ್ಲ ಪರೋಟನೋ ಏನು ಪರೋಟೆ ಕಟ್ಸ್ಕೊಂಡ್ ಸೂಪರ್. ಎಷ್ಟು ಕಟ್ಸ್ಕೊಂಡಿದ್ದೆ ಅಣ್ಣ? 2 ಅಣ್ಣ 3 ತಗೊಂಡು ಹೋಗ್ತಾನೆ. ಆಮ್ಲೆಟ್ ತಂದಿಲ್ಲ. ಆಮ್ಲೆಟ್ ಹೊಟ್ಟೆ ತುಂಬುಂದ. ಆಮ್ಲೆಟ್ ಬೇಕು ಅಂದಿಲ್ಲ, ಆಮ್ಲೆಟ್ ತಗೊಂಡೆ. ನಾನು ಯಾವಾಗ ಆಮ್ಲೆಟ್ ಬೇಕು ಅಂದೆ? ನೆನೆ ಕೇಳಿದಿಲ್ಲ. ನೆನ್ನೆ ಕೇಳಿದ ಅದಕ್ಕೆ ಇವತ್ತು ತಂದಿದೆ. ನೆನ್ನೆ ತಗೊಡೆ. ನೆನೆ 3 ಪರೋಟ ಹಾಕಿಸಿದ್ದು. ತಲೆ ಮಾಂಸ ಕೇಳಿದ್ನಲ್ಲ ನೆನ್ನೆ 10 ತಗೋರೆ. ಮುಂದೆ ತಳ ಮಾಂಸ ತಿನ್ಬಿಡ್ತಕೋ ನೀರು. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ. ಓಕೆ ಬಾಯ್ ಟಾಟಾ.